ನಮ್ಮ ಮೆದುಳಿನ ಒಳಗಡೆ ನೀರಿರ್ತದೆ ಅಂದರೆ ಭಗವಂತ ಅದನ್ನು ಸೃಷ್ಟಿ ಮಾಡಿರ್ತಾನೆ. ಈಗ ನಮ್ಮ ಮೆದುಳು 1.5 kg ಉಂಟು, ಬಟ್ ನಮ್ಗೆ ಆ ರೀತಿ ಅನಿಸೋದಿಲ್ಲ. ಸಾಮಾನ್ಯವಾಗಿ ಜನಗಳು ಮಾತಾಡ್ಕೊಳ್ಳುವಂಥದ್ದು ಹತ್ರ ಮೊಬೈಲ್ ಫೋನ್ ಇಟ್ಟು ಮಲ್ಕೊಂಡಾಗ ಅದರಿಂದ ನಿಮ್ಮ ರೇಡಿಯೇಷನ್ ಆಗಿ ಬರುವಂಥ ಚಾನ್ಸ್ ಉಂಟು. 2G ಏನು ರೇಡಿಯೇಷನ್ ಇದೆ ಅದರಲ್ಲಿ ರೇಡಿಯೇಷನ್ ಕಡಿಮೆ ಇದೆ. 4G 5G 6G ನಾವು ಆಗ್ತಾ ಹೋದಾಗ ರೇಡಿಯೇಷನ್ನ ಡೋಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲರಿಗೂ ತಲೆನೋವು ಬಂದಿರ್ತದೆ. ಕೆಲವರಿಗೆ ಒಂದು ಸಂಶಯ, ಈ ಬ್ರೈನ್ ಟ್ಯೂಮರ್ ಏನಾದರೂ ಇರಬಹುದಾ ಅನ್ನುವಂಥದ್ದು. ಏನೋ ಒಂದು ಗಡ್ಡೆ ಏನೋ ಬಂದ ಕೂಡಲೇ ಏನಾಗ್ತದೆ, ಆ ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆಗಲಿಕ್ಕೆ ಪ್ರೆಷರ್ ಜಾಸ್ತಿ ಆದ ಕೂಡಲೇ ಅದು ತಲೆನೋವು ಬರಲಿಕ್ಕೆ ಶುರು ಆಗ್ತದೆ. ಈಗ ಯಾರಿಗೆ ಒಬ್ಬರಿಗೆ ಮೈಗ್ರೇನ್ ಹೆಡ್ಏಕ್ ಬರ್ತಾ ಇತ್ತು, ಮುಂಚೆ ತಿಂಗಳಿಗೆ ಒಂದ್ಸಲ ಬರ್ತಾ ಇತ್ತು, ಈಗ ಡೈಲಿ ಬರ್ಲಿಕ್ಕೆ ಶುರು ಆಗ್ತಾ ಉಂಟು. ಅಂದರೆ ಅದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂಥ ಸಿಚುವೇಷನಲ್ಲಿ ಅದು ನಮಗೊಂದು ಹಿಂಟ್ ಕೊಡ್ತದೆ, ಈ ತಲೆನೋವು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ, ಇದನ್ನು ಹಾಗೆ ಬಿಡಲಿಕ್ಕಿಲ್ಲ ಅಂತ. 100 ಜನಕ್ಕೆ ಬ್ರೈನ್ ಟ್ಯೂಮರ್ ಇದ್ದರೆ 50% 65% ಆಫ್ ದ ಪೇಷಂಟ್ಸ್ಗೆ ಹೆಡ್ಏಕ್ ಇರ್ತದೆ. ಹಲೋ, ಹಾಯ್, ನಮಸ್ತೆ. ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ನಾವು ಬಂದಿರುವಂಥದ್ದು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಕ್ಷಿತ್ ಶೆಟ್ಟಿ, ಖ್ಯಾತ ನ್ಯೂರೋ ಸರ್ಜನ್, AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿನವರು. ಮನುಷ್ಯನ ಅವಿಭಾಜ್ಯ ಅಂಗಗಳಲ್ಲಿ ಬ್ರೈನ್ ಅಥವಾ ಮೆದುಳು ಅನ್ನುವಂಥದ್ದು ಬಹಳ ಒಂದು ಪ್ರಮುಖವಾದಂಥ ಅಂಗ. ಮನುಷ್ಯನ ದೇಹದ ಎಲ್ಲ ಭಾಗಗಳನ್ನು ನಿಯಂತ್ರಿಸುವಂಥ ಒಂದು ಅಂಗ. ಸೊ ಇವುಗಳಿಗೂ ಕೂಡ ಸಾಕಷ್ಟು ರೀತಿಯ ಕಾಯಿಲೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಈ ಬ್ರೈನ್ ಟ್ಯೂಮರ್ ಅನ್ನುವಂಥದ್ದು ವ್ಯಾಪಕವಾಗಿ ಈಗ ಇರುವಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ವಿಚಾರವಾಗಿ ಸಾಕಷ್ಟು ವಿಚಾರವನ್ನು ನಾವು ನಮ್ಮ ಡಾಕ್ಟರ್ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಡಾಕ್ಟರ್, ಈ ಬ್ರೈನ್ ಟ್ಯೂಮರ್ ಅಂದರೆ ಏನು? ಫಸ್ಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಟ್ಯೂಮರ್ ಅಂದರೆ ಏನು ಅಂತ. ಟ್ಯೂಮರ್ ಅಂತ ಹೇಳಿದರೆ ಗೆಡ್ಡೆ ಅಂತ ಹೇಳ್ತೇವೆ. ಮೆದುಳಿನಲ್ಲಿ ಉತ್ಪತ್ತಿ ಆಗುವಂಥ ಗೆಡ್ಡೆಗೆ ಮೆದುಳಿನ ಗೆಡ್ಡೆ ಅಂತ ಹೇಳ್ತೇವೆ. ಈಗ ಗೆಡ್ಡೆ ಅನ್ನೋದು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಉಂಟಾಗ್ಬೋದು. ಯೂಶ್ವಲಿ ನಮ್ಮ ದೇಹದಲ್ಲಿ ಜೀವಕೋಶಗಳಿರ್ತದೆ. ಆ ಕೋಶಗಳಲ್ಲಿ ಅನಿಯಂತ್ರಿತವಾಗಿ ಅಂತ ಹೇಳಿದ್ರೆ ಅನ್ಕಂಟ್ರೋಲ್ಡ್ ಮತ್ತು ಅಸಹಜವಾಗಿ ಅಂದರೆ ಅನ್ಯಾಚುರಲ್ ಆಗಿ ಅದು ಬೆಳವಣಿಗೆ ಆಗ್ತಾ ಹೋದಾಗ ಅದು ಗೆಡ್ಡೆಯಾಗಿ ಮಾರ್ಪಡ್ತದೆ. ನಾರ್ಮಲಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶ ಬೆಳವಣಿಗೆ ಆಗುವಾಗ ಅದಕ್ಕೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಇರ್ತದೆ. ಬಟ್ ಇಲ್ಲಿ ಏನಾಗ್ತವೆ ಅಂತ ಹೇಳಿದ್ರೆ ಆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ನಲ್ಲಿ ವ್ಯತ್ಯಾಸ ಉಂಟಾದಾಗ ಅದು ಗೆಡ್ಡೆಯಾಗಿ ಮಾರ್ಪಾಡಾಗ್ತದೆ. ಅದೇ ಗೆಡ್ಡೆ ಮೆದುಳಿನಲ್ಲಿ ಉಂಟಾದಾಗ ಅದನ್ನು ಮೆದುಳಿನ ಗೆಡ್ಡೆ, ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಅದು ಗೆಡ್ಡೆ ಮೆದುಳಿನ ಒಳಗಡೆ ಕೂಡ ಉತ್ಪತ್ತಿ ಆಗ್ಬೋದು ಅಥವಾ ಮೆದುಳಿನ ಹೊರಗಡೆ ಇರುವಂತಹ ಪರದೆ, ಅದನ್ನು ನಾವೇನಂತ ಹೇಳ್ತೇವೆ, ಆ ಕವಚಗಳು, ರಕ್ಷಾ ಕವಚಗಳು, ಅದರಲ್ಲಿ ಉತ್ಪತ್ತಿ ಆದಾಗ ಅದನ್ನು ಕೂಡ ಮೆದುಳಿನ ಗೆಡ್ಡೆ ಅಂತ ಹೇಳ್ತೇವೆ. ಅಥವಾ ನಮ್ಮ ಮೆದುಳಿನ ಒಳಗಡೆ ನೀರಿರ್ತದೆ, ಅಂದರೆ ಭಗವಂತ ಅದನ್ನು ಸೃಷ್ಟಿ ಮಾಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ವಸ್ತು ನೀರಲ್ಲಿ ತೇಲಾಟ ಮಾಡುವಾಗ ಅದರ ತೂಕ ತುಂಬ ಹಗುರವಾಗಿರುತ್ತೆ. ಈಗ ನಮ್ಮ ಮೆದುಳು 1.5 kg ಉಂಟು, ಬಟ್ ನಮ್ಗೆ ಆ ರೀತಿ ಅನಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದೇ ವಸ್ತು ನೀರಲ್ಲಿ ತೇಲಾಟ ಮಾಡುವಾಗ ಫಿಸಿಕ್ಸ್ ಪ್ರಿನ್ಸಿಪಲ್ ಪ್ರಕಾರ ಬಯಾನ್ಸಿ ಅಂತ ಹೇಳ್ತೇವೆ. ಆ ರೀತಿ ಆದ ಕೊಡಾಗ ನಮ್ಗೆ ಅದು 100 ಗ್ರಾಮ್ ಅಂತ ಅನಿಸ್ತದೆ. ಸೊ ಆ ಒಳಗಡೆ ನೀರಿರುವಂಥ ಆ ಚಲನೆ ಏನಾಗ್ತಾ ಇರ್ತದೆ, ಆ ಭಾಗದಲ್ಲಿ ಕೂಡ ಗೆಡ್ಡೆ ಉಂಟಾಗ್ಬೋದು. ಈ ಎಲ್ಲವನ್ನೂ ಸೇರಿಸಿ ನಾವು ಅದಕ್ಕೆ ಮೆದುಳಿನ ಗೆಡ್ಡೆ ಅಥವಾ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಈಗ ಬ್ರೈನ್ ಟ್ಯೂಮರ್ನಲ್ಲಿ 2 ರೀತಿಯ ದರ್ಜೆಗಳಿರ್ತದೆ. ಒಂದು ಏನಂತ ಹೇಳಿದ್ರೆ ಬಿನೈನ್ ಗಡ್ಡೆ, ಅಂದರೆ ಸೌಮ್ಯ ಸ್ವಭಾವದ ಗಡ್ಡೆ. ಸೌಮ್ಯ ಸ್ವಭಾವ ಅಂತ ಹೇಳಿದ್ರೆ ಅದು ಅದೇ ಭಾಗದಲ್ಲೇ ಉತ್ಪತ್ತಿ ಆಗುವಂಥದ್ದು, ಬೇರೆ ಕಡೆ ಹರಡುವುದಿಲ್ಲ, ಅದರಿಂದ ಜೀವಕ್ಕೆ ಅಪಾಯ ಉಂಟಾಗುವುದಿಲ್ಲ ಮತ್ತು ಕ್ಯೂರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಎರಡನೇ ರೀತಿಯ ಗಡ್ಡೆ ಅದು ಮಾರಕವಾಗಿರುವಂಥ ಗಡ್ಡೆ, ಅಂದರೆ ಕ್ಯಾನ್ಸರ್ ಗಡ್ಡೆ ಅಂತ ಹೇಳ್ತೇವೆ ಅಥವಾ ಮ್ಯಾಲಿಗ್ನೆಂಟ್ ಗಡ್ಡೆ ಅಂತ ಹೇಳ್ತೇವೆ. ಅಂದರೆ ಆ ಜಾಗದಲ್ಲೇ ಅಷ್ಟೇ ಇರುವುದಿಲ್ಲ, ಅದು ಆ ಜಾಗದಿಂದ ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು, ಜೀವಕ್ಕೆ ಅಪಾಯ ಉಂಟಾಗುವಂಥದ್ದು, ಕ್ಯೂರ್ ಆಗುವಂಥ ಚಾನ್ಸಸ್ ಕಡಿಮೆ ಇರುವಂಥದ್ದು. ಈ ಎರಡೂ ಸೇರಿ ಅದನ್ನು ನಾವು ಬ್ರೈನ್ ಟ್ಯೂಮರ್ ಅಂತ ಹೇಳೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಬ್ರೈನ್ ಟ್ಯೂಮರ್ ಅನ್ನೋದು ಕ್ಯಾನ್ಸರ್ ಅಲ್ಲ. ಬ್ರೈನ್ ಟ್ಯೂಮರ್ ಅನ್ನೋದು ಏನಂತ ಹೇಳಿದ್ರೆ ಒಂದು ಸೌಮ್ಯ ಸ್ವಭಾವದ ಗಡ್ಡೆನೂ ಆಗಿರಬಹುದು ಅಥವಾ ಕ್ಯಾನ್ಸರ್ ಕೂಡ ಆಗಿರಬಹುದು. ಸೊ ಅದು ಎರಡೂ ಕೂಡ ಒಂದೇ ಅಲ್ಲ. ಡಾಕ್ಟರ್, ಪ್ರತಿಯೊಂದು ಕಾಯಿಲೆ ಕೂಡ ಕೆಲವೊಂದು ಕಾರಣಗಳು ಅಂತ ಹೇಳ್ತಾರೆ, ಅಥವಾ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಬ್ರೈನ್ ಟ್ಯೂಮರ್ಗೆ ಇರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನು? ಅಥವಾ ನಾವು ನೋಡಿರ್ಬೋದು, ಸಾಮಾನ್ಯವಾಗಿ ಜನಗಳು ಮಾತಾಡ್ಕೊಳ್ಳುವಂಥದ್ದು, ಸೊ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ವೈಫೈ ಇರ್ಬೋದು. ಸೊ ಈ ರೀತಿಯ ಇದರಿಂದ ಕೂಡ ಈ ಬ್ರೈನ್ ಟ್ಯೂಮರ್ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಹತ್ತಿರ ಮಲಗಿದಾಗ ಅದನ್ನು ಹತ್ತಿರ ಮೊಬೈಲ್ ಫೋನ್ ಇಟ್ಟು ಮಲ್ಕೊಂಡಾಗ ಅದರಿಂದ ನಿಮ್ಮ ರೇಡಿಯೇಷನ್ ಆಗಿ ಬರುವಂಥ ಚಾನ್ಸ್ ಉಂಟಂತೆ. ಸೊ ಏನು ಪ್ರಮುಖವಾದ ಕಾರಣ? ಒಳ್ಳೆ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಬಹಳ ಮಿತ್ಸ್ ಇದೆ. ಏನಂತ ಹೇಳಿದ್ರೆ ನಮ್ಮ ತಲೆ ಏನೋ ಲೇಮನ್
ಅಲ್ಲಿ ತಲೆಯಲ್ಲಿರುವಂಥ ವಿಷಯಗಳು ಏನಂತ ಹೇಳಿದ್ರೆ, ಈಗ ವೈಫೈ ಯೂಸ್ ಮಾಡಿದರೆ ಅಥವಾ ಸೆಲ್ ಫೋನ್ ಯೂಸ್ ಮಾಡಿದರೆ ಅಥವಾ ಬ್ಲೂಟೂತ್ ಯೂಸ್ ಮಾಡಿದರೆ ಇದರಿಂದ ಏನಾದರೂ ಬ್ರೈನ್ ಟ್ಯೂಮರ್ ಆಗುವಂಥ ಚಾನ್ಸಸ್ ಇದೆಯಾ ಇಲ್ವಾ ಅಂತ. ಯಾಕೆಂತ ಹೇಳಿದ್ರೆ ಅದು ಕೂಡ ಈ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅನೇಕ ಕಾರಣಗಳು ಕೂಡ ಉಂಟು. ಒಂದು ಸೋಷಿಯಲ್ ಮೀಡಿಯಾ ಮತ್ತು ಇನ್ನೊಂದು ಬೇರೆ ಬೇರೆ ರೀತಿಯಾದಂಥ ಕಾರಣಗಳು. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದರೆ ಈ ವೈಫೈ ಅಥವಾ ಬ್ಲೂಟೂತ್ ಇದರಲ್ಲಿ ಲೋ ಲೆವೆಲ್ ಆಫ್ ರೇಡಿಯೇಷನ್ ಇರುತ್ತೆ. ಆ ಕಿರಣಗಳು ಏನು ಬರುತ್ತೆ ಅದು ತುಂಬ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ರೇಡಿಯೋ ವೇವ್ಸ್ ಅಂತ ಹೇಳ್ತೇವಲ್ಲ, ಅದೇನು ಮಾಡಬೇಕು, ಬರುವಂಥ ಆ ರೇಡಿಯೋ ವೇವ್ಸ್ಗಳು ನಮ್ಮ ಜೀವಕೋಶದಲ್ಲಿರುವಂಥ DNA ಅಂತ ಹೇಳ್ತೇವೆ, ನಮ್ಮ ಜೀನ್ ಅಂತ ಹೇಳ್ತೇವಲ್ಲ, ಆ ಜೀನಲ್ಲಿ ವೇರಿಯೇಷನನ್ನು ಉಂಟು ಮಾಡಬೇಕು, ಮ್ಯುಟೇಷನ್ ಮಾಡಬೇಕು. ಬಟ್ ಇದರಲ್ಲಿ ಇರುವಂಥ ಏನೋ ಡೋಸ್ ತುಂಬ ಕಡಿಮೆ ಉಂಟು. ಆ ಕಡಿಮೆ ಡೋಸ್ ಇರುವಾಗ ಅದರಲ್ಲಿ ಬರುವಂಥ ಚಾನ್ಸಸ್ ಇಲ್ಲ. ಬಟ್ ಹಾಗಂತ ಇಲ್ವಾ ಅಂತ ಹೇಳೋದು, ಅಂದರೆ ಈಗ ಬರುವಂಥ ಸ್ಟಡೀಸ್ ಪ್ರಕಾರ ಕರೆಂಟ್ಲಿ ಏನು ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಅದರಿಂದ ಅದು ಬರೋ ಚಾನ್ಸಸ್ ಇಲ್ಲ ಅಂತ. ಬಟ್ ಲೇಟರ್ ಆನ್ ಸ್ಟಡೀಸ್ ಆದರೆ 2G ಏನು ರೇಡಿಯೇಷನ್ ಇದೆ ಅದರಲ್ಲಿ ರೇಡಿಯೇಷನ್ ಕಡಿಮೆ ಇದೆ. 4G 5G 6G ನಾವು ಆಗ್ತಾ ಹೋದಾಗ ರೇಡಿಯೇಷನ್ನ ಡೋಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ವಿ ನೀಡ್ ಫರ್ದರ್ ಸ್ಟಡೀಸ್ ಆಲ್ಸೋ. ಬಟ್ ಈಗ ಮಾಡಿರುವಂಥ ಕರೆಂಟ್ ಏನು ಸ್ಟಡೀಸ್ ಲಿಟ್ರೇಚರ್ ಪ್ರಕಾರ ಈ ಎಲ್ಲ ಕಾರಣಗಳಿಂದ ಬ್ರೈನ್ ಟ್ಯೂಮರ್ ಬರುವುದಿಲ್ಲ. ಹಾಗಾದರೆ ಏನು ಕಾರಣಗಳು ಅನ್ನೋ ಪ್ರಶ್ನೆ ಬರ್ತದೆ. ಈಗ ಏನೇ ಗೆಡ್ಡೆಗಳು ಕೂಡ ಆಗಲಿ, ಅದು ದೇಹದ ಬೇರೆ ಭಾಗದಲ್ಲಿ ಅಥವಾ ಮೆದುಳಿನ ಭಾಗದಲ್ಲಿ ಎಲ್ಲದಕ್ಕೂ ಕಾರಣಗಳಿರುವುದಿಲ್ಲ. ಕಾರಣಗಳು ನಮಗೆ ಮೋಸ್ಟ್ ಆಫ್ ಟೈಮ್ ಗೊತ್ತಿರೋದಿಲ್ಲ. ಅವಾಗ ನಾವು ಅದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಆದರೆ ಮೆದುಳಿಗೆ ಸಂಬಂಧಪಟ್ಟಿದ್ದ ಕಾರಣಗಳಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಬರುವಂಥದ್ದು ಜೆನೆಟಿಕ್ ಫ್ಯಾಕ್ಟರ್ಸ್, ಅಂದರೆ ಮತ್ತು ಹೆರಿಡಿಟರಿ ಫ್ಯಾಕ್ಟರ್ಸ್, ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಅಂದರೆ ಕೆಲವು ಫ್ಯಾಮಿಲೀಸ್ಗಳಲ್ಲಿ ಗೆಡ್ಡೆ ಬರ್ತದೆ. ಈಗ ಅಜ್ಜನಿಗೆ ಗೆಡ್ಡೆ ಇರ್ತದೆ, ಆವಾಗ ಮಗನಿಗೆ ಅಥವಾ ಮೊಮ್ಮಗನಿಗೆ ಅಥವಾ ಮೊಮ್ಮಗಳಿಗೆ ಗೆಡ್ಡೆ ಬರುವಂಥ ಚಾನ್ಸಸ್ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಮತ್ತು ಇನ್ನು ಕೆಲವು ಜೆನೆಟಿಕ್ ಫ್ಯಾಕ್ಟರ್ಸ್ಗಳು, ಅಂದರೆ ಫ್ಯಾಮಿಲಿಯಲ್ಲೇ ರನ್ ಆಗಬೇಕಂತಲ್ಲ, ಏನೋ ಒಂದು ಕಾರಣದಿಂದ ಜೀನ್ಸಲ್ಲಿ ವ್ಯತ್ಯಾಸ ಉಂಟಾಗಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಅಥವಾ ಟ್ಯೂಮರ್ ಆಗಿ ಪರಿವರ್ತನೆ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಏನಂತ ಹೇಳಿದರೆ ಕೆಲವು ಇನ್ಫೆಕ್ಷನ್ಸ್ಗಳು. ಈಗ ಕೆಲವರಿಗೆ HIV ಇನ್ಫೆಕ್ಷನ್ ಆಗ್ತದೆ, ಅದು ಏಡ್ಸ್ ಆಗಿ ಪರಿಣಾಮ ಮಾರ್ಪಾಟ ಆದ ಕೂಡಲೇ ಅದಾಗ ಬ್ರೈನ್ನಲ್ಲಿ ಕೆಲವು ಲಿಂಫೋಮಾ ಅಂತ ಹೇಳ್ತೇವೆ, ಅದರಿಂದ ಕೂಡ ಅದು ಬರುವಂತಹ ಚಾನ್ಸಸ್ ಇರ್ತದೆ. ಮೂರನೇದು ಕೆಲವು ಚಿಕ್ಕ ವಯಸ್ಸಿನಲ್ಲಿ ಕೆಲವು ಟ್ಯೂಮರ್ಸ್ ಆಗಿರ್ತದೆ. ಈಗ ಥೈರಾಯ್ಡ್ನಲ್ಲಿ ಕ್ಯಾನ್ಸರ್ಸ್ ಆಗಿರ್ತದೆ ಅಥವಾ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಆವಾಗ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ತದೆ. ಅಂಥ ಸಿಚುವೇಷನಲ್ಲಿ ಇದು 1930 ಮಾಡಿರುವಂಥ ಸ್ಟಡೀಸ್ನಲ್ಲಿ ಏನಂತ ಹೇಳಿದ್ರೆ ಆ ಟೈಮ್ನಲ್ಲಿ ಕೆಲವು ಪೇಷಂಟ್ಸ್ಗಳಿಗೆ ರಿಂಗ್ ವರ್ಮ್ ಇನ್ಫೆಕ್ಷನ್ ಆಗ್ತಾ ಇತ್ತು, ಟೀನಿಯಾ ಅಂತ ಹೇಳ್ತೀವಿ. ಅವಾಗೆಲ್ಲ ರೇಡಿಯೇಷನ್ ಎಕ್ಸ್ಪೋಜರ್ ಮಾಡ್ತಾ ಇದ್ರು. ಅಂಥ ಸಿಚುವೇಷನ್ ಏನಾಗ್ತಾ ಇತ್ತು, ಅದೇ ಪೇಷಂಟ್ಸ್ಗಳನ್ನು ನಾವು 20-30 ಇಯರ್ಸ್ ನಂತರ ಸ್ಟಡಿ ಮಾಡಿ ನೋಡುವಾಗ ಅವರಿಗೆ ತಲೆಯಲ್ಲಿ ಮೆನಿಂಜಿಯೋಮಾ ಅಂತ ಒಂದು ಬ್ರೈನ್ ಟ್ಯೂಮರ್ ಅದು ಗಡ್ಡೆ ಆಗ್ತಾ ಇತ್ತು. ಅಂದರೆ ಈ ರೇಡಿಯೇಷನ್ ಎಕ್ಸ್ಪೋಜರಿಂದ ಮತ್ತು ಕೆಲವು ಸಿಚುವೇಷನ್ಸ್ಗಳಲ್ಲಿ ಈಗ ಹಿರೋಶಿಮಾ ನಾಗಸಾಕಿನಲ್ಲೆಲ್ಲ ಏನಾಯಿತು, ರೇಡಿಯೇಷನ್ ಎಕ್ಸ್ಪೋಜರ್ ಆಯಿತು, ನ್ಯೂಕ್ಲಿಯರ್ ಬಾಂಬ್ಸ್ ಎಲ್ಲ ಆದ ಕೂಡಲೇ ಏನಾಯಿತು, ಆ ಪೇಷಂಟ್ಸ್ಗಳನ್ನ ಸ್ಟಡಿ ಮಾಡುವಾಗ ಕೆಲವು ವರ್ಷಗಳ ನಂತರ ನಾವು ನೋಡಿದ್ವು ಅವರಲ್ಲಿ ಪೇಷಂಟ್ಸ್ಗಳಲ್ಲಿ ಬ್ರೈನ್ ಟ್ಯೂಮರ್ಸ್ಗಳು ಬರಲಿಕ್ಕೆ ಶುರು ಆಯಿತು. ಸೊ ಈ ಎಲ್ಲ ಕಾರಣಗಳಂತ ನಾವು ಹೇಳ್ತೇವೆ. ಬಟ್ ಎಕ್ಸಾಕ್ಟಾಗಿ ನಿಖರವಾಗಿ ಯಾವ ಕಾರಣ ಅಂತ ಹೇಳೋದು ಕಷ್ಟ. ಬಟ್ ಸ್ಟಡೀಸ್ ಪ್ರಕಾರ ಪ್ರಿಡಾಮಿನೆಂಟ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಮತ್ತು ಹೆರಿಡಿಟರಿ ಫ್ಯಾಕ್ಟರ್ಸ್ಗಳು ಬ್ರೈನ್ ಟ್ಯೂಮರನ್ನು ಕಾಸ್ ಮಾಡ್ತದೆ ಅಂತ ನಾವು ನಿಮಗೆ ಹೇಳ್ಬೋದು. ಓಕೆ, ಇವೆರಡೂ ಪ್ರಮುಖವಾದ ಕಾರಣಗಳು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಪ್ರಮುಖವಾಗಿ ಮನುಷ್ಯರಿಗೆ ಕಾಡುವಂಥದ್ದು ಸಾಮಾನ್ಯವಾಗಿ ಈ ತಲೆನೋವು ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ತಲೆನೋವು ಒಂದಲ್ಲ ಒಂದು ದಿವಸ ಬಂದಿರ್ತದೆ. ಸೊ ಆದರೆ ಈ ತಲೆನೋವುಗಳಲ್ಲೂ ಕೂಡ ಸೊ ಕೆಲವರಿಗೆ ಒಂದು ಸಂಶಯ, ಈ ಬ್ರೈನ್ ಟ್ಯೂಮರ್ ಏನಾದರೂ ಇರ್ಬೋದಾ ಅನ್ನುವಂಥದ್ದು. ಅಲ್ಲ, ಇದು ವೆರಿ ಗುಡ್ ಕ್ವೆಶನ್. ಯಾಕೆ ಅಂತ ಹೇಳಿದ್ರೆ ಯಾರೋ ಜೋಕಿಂಗ್ಲಿ ಹೇಳ್ತಾ ಇದ್ರು, ಯಾರಿಗೆ ತಲೆನೋವಿದೆ ಅವ್ರು ಎಲ್ರಿಗೂ ತಲೆನೋವು ಬಂದೇ ಇರ್ತದೆ ಅಂತ. ಅಂದರೆ ಯಾರು ತಲೆನೋವನ್ನು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು ಯಾರು ಕೂಡ ಇಲ್ಲ. ಹಾಗಾದರೆ ಎಲ್ಲ ತಲೆನೋವುಗಳು ಕೂಡ ಬ್ರೈನ್ ಟ್ಯೂಮರಾ ಅನ್ನೋ ಪ್ರಶ್ನೆ ಜನರಲ್ಲಿ ಕಾಡುವಂಥದ್ದು. ಈಗ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ 100 ಜನಕ್ಕೆ ತಲೆನೋವಿದ್ದರೆ ಅದರಲ್ಲಿ ಲೆಸ್ ದೆನ್ 1% ಮಾತ್ರ ಬ್ರೈನ್ ಟ್ಯೂಮರ್ಸ್ ಇರ್ತದೆ. ಹಾಗಾದರೆ ತಲೆನೋವು ಬಂದಿರೋರೆಲ್ಲ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾವಾಗ ನಾವು ಅದು ನಮಗೆ ವಾರ್ನಿಂಗ್ ಸಿಗ್ನಲ್ ಅಂತ ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀವಿ. ಈಗ ಏನೇ ನಾವು ನಮ್ಮ ನ್ಯೂರಲಾಜಿಕಲ್ ಸಿಸ್ಟಮ್ ಅಸೆಸ್ಮೆಂಟಲ್ಲಿ ನಾವು ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀವಿ. ಅಂದರೆ ಯಾವ ತಲೆನೋವು ಬಂದಾಗ ನಾವು ಅದು ಬ್ರೈನ್ ಟ್ಯೂಮರ್ ಇರ್ಬೋದಾ ಇಲ್ವಾ, ಯಾವಾಗ ಇನ್ವೆಸ್ಟಿಗೇಷನ್ ಮಾಡಬೇಕಾ ಇಲ್ವಾ ಅಂತ ವಿಚಾರ ಮಾಡಬೇಕಾಗ್ತದೆ. ಅಂತ ಹೇಳಿದ್ರೆ ಈಗ ಯಾವ ರೀತಿ ತಲೆನೋವು, ಅದು ಅರ್ಲಿ ಮಾರ್ನಿಂಗ್ ಅಂತ ಹೇಳಿದ್ರೆ ನಾವು ಬೆಳಗಿನ ಜಾವದಲ್ಲಿ ಬರುವಂತಹ ಹೆಡೇಕ್, ಅದು ನಮ್ಮ ನಿದ್ದೆಯಿಂದ ನಮ್ಮನ್ನು ಎಬ್ಸ್ತದೆ, ವೇಕ್ಸ್ ಯು ಅಪ್ ಫ್ರಮ್ ಸ್ಲೀಪ್ ಅಂತ ಹೇಳ್ತೀವಿ ನಾವು ಹೇಳುವಾಗ. ಅಂದರೆ ಅರ್ಲಿ ಮಾರ್ನಿಂಗ್ ಹೆಡೇಕ್ ವೇಕ್ಸ್ ಯು ಅಪ್ ಫ್ರಮ್ ಸ್ಲೀಪ್. ಅಂದರೆ ನಿಮ್ಮ ನಿದ್ದೆ 3ರಿಂದ 4 ಗಂಟೆ ಟೈಮ್ನಲ್ಲಿ ತಲೆನೋವು ಬರುವಂಥದ್ದು. ಅದು ಎಂಟೈರ್ ತಲೆ, ಅಂದರೆ ಪೂರ್ತಿ ತಲೆ ಅಂತ ಹೇಳ್ತೇವೆ, ಭಾಗದಲ್ಲಿ ಬರುವುದು ಅಥವಾ ಮುಂಭಾಗದ ತಲೆಯಲ್ಲಿ ಮಾತ್ರ. ಸೊ ಬೈಫ್ರಾಂಟಲ್ ಅಥವಾ ಹೋಲೋಕ್ರೇನಿಯಲ್ ಅಂತ ಹೇಳ್ತೇವೆ. ಸೊ ಆ ಭಾಗದಲ್ಲಿ ಬರುವಂಥ ತಲೆನೋವು, ಆ ತಲೆನೋವು ಬಂದಾಗ ಅದ್ರ ಪೀಕ್ ಆಫ್ ದ ಹೆಡೇಕ್ ತುಂಬ ತೀವ್ರವಾಗಿ ಬಂದಾಗ ಆ ತಲೆನೋವು ಆ ಟೈಮಲ್ಲಿ ಏನಾಗ್ತದೆ, ಒಂದು ವಸ್ತುನು ಸೈಡ್ನಲ್ಲಿ ನೋಡುವಾಗ
ಬಲಗಡೆ ಅಥವಾ ಎಡಗಡೆ ಸೈಡ್ನಲ್ಲಿ ನೋಡುವಾಗ ಒಂದು ವಸ್ತು ಎರಡು ವಸ್ತು ಥರ ಕಾಣುವಂಥದ್ದು, ಪಕ್ಕದಲ್ಲೇ ಇರ್ತದೆ ಇಮೇಜ್. ವಿಷನ್ ಬ್ಲರ್ ಆಗೋದು ಒಟ್ಟಿಗೆ ಒಂದು ವಸ್ತು ನೋಡುವಾಗ ನಾನು ನಿಮ್ಮನ್ನು ನೋಡ್ತದೆ, ನೀವು ಒಬ್ಬರೇ ರಾಜೇಶ್ ಶೆಟ್ಟರ್ ಕಾಣ್ತಾ ಇದ್ದಾರೆ ನನಗೀಗ. ಬಟ್ ನನಗೆ ಎರಡು ಕಂಡಾಗ ಅದು ಡಬಲ್ ವಿಷನ್ ಅಂತ ಹೇಳ್ತೀವಿ. ಕಣ್ಣಿನ ದೃಷ್ಟಿ ಸರಿ ಇದೆ, ಬಟ್ ಆದರೆ ಆ ವಸ್ತು ಒಂದು ವಸ್ತು ಎರಡು ವಸ್ತು ಥರ ಕಾಣ್ತಾ ಇರೋದು ಡಬಲ್ ವಿಷನ್ ಅಂತ ಹೇಳ್ತೇವೆ. ಅದು ಬಂದಾಗ ಮತ್ತೆ ಅದೇ ಟೈಮ್ನಲ್ಲಿ ಸಿವಿಯರ್ ವಾಮಿಟಿಂಗ್ ಆಗ್ತದೆ, ವಾಂತಿ ಆಗ್ತದೆ, ವಾಕರಿಕೆ ಬರ್ತದೆ. ವಾಕರಿಕೆ ಬಂದಮೇಲೆ ತೀವ್ರತರವಾಗಿ ವಾಂತಿ ಆಗ್ತದೆ. ವಾಂತಿ ಆದ ಕೂಡಲೇ ಆ ತಲೆನೋವು ಕಡಿಮೆ ಆಗ್ತದೆ. ಆ ಕಡಿಮೆ ಆದಾಗ ನಾವು ಯೂಶಲಿ ಬ್ರೈನ್ ಟ್ಯೂಮರ್ ರಿಲೇಟೆಡ್ ಹೆಡೇಕ್ ಅಂತ ಹೇಳ್ತೀವಿ. ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಮೆದುಳಿನ ಒಳಗಡೆ ಪ್ರೆಷರ್ ಇರ್ತದೆ. ಈಗ ನಾವು ಈ ರೂಮಲ್ಲಿ ಕೂತಿದ್ದೇವೆ, ಇಲ್ಲಿ ಕೂಡ ಪ್ರೆಷರ್ ಉಂಟು, ಯಾಕಂದರೆ ಗಾಳಿ ಉಂಟು, ಪ್ರೆಷರ್ ಉಂಟು, ವಾಲ್ಯೂಮ್ ಪ್ರೆಷರ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳಿನ ಒಳಗಡೆ ಕೂಡ ನಮ್ಮ ಹೊರಗಡೆ ಮೂಳೆದ ರಕ್ಷಾ ಕವಚ ಇದೆ, ಅದರೊಳಗಡೆ ಮೆದುಳಿದೆ. ಮೆದುಳಿನ ಒಳಗಡೆ ನೀರಿದೆ ಮತ್ತು ರಕ್ತ ಸಂಚಲನೆ ಆಗ್ತಾ ಇದೆ, ರಕ್ತ ಇದೆ. ಈ ಎಲ್ಲ 3 ಕಂಪೋನೆಂಟ್ಸ್ ಇರುವಾಗ ಏನಾಗ್ತದೆ, ಮೆದುಳಲ್ಲಿ ಪ್ರೆಷರ್ ಜನರೇಟ್ ಆಗ್ತದೆ. ಈಗ ಒಳಗಡೆ ಏನಾದರೂ ಒಂದು ವಸ್ತು ಗಡ್ಡೆ ಬಂದ ಕೂಡಲೇ, ಈಗ ರೂಮ್ನಲ್ಲಿ ನಾವೊಂದು ಹಾಸ್ಟೆಲ್ ಇದ್ದೇವೆ ಅಂತ ಅನ್ಕೊಳ್ಳಿ. ಇದ್ದಾಗ ನಮ್ಮ ಮನೆಯಲ್ಲೇ ಇದ್ದಾಗ ಒಂದು 3 ಜನ ಇದ್ದೇವೆ, ಯಾರೊಬ್ಬರು ಬರ್ತಾರೆ. ಆವಾಗ ಫಸ್ಟ್ ಒಂದು ದಿನ ಖುಷಿ ಆಗ್ತದೆ, 2ನೇ ದಿನ ಸಂತೋಷ ಆಗ್ತದೆ, 3ನೇ ದಿನ ಸ್ವಲ್ಪ ಘರ್ಷಣೆ ಆಗ್ತದೆ, ಫ್ರಿಕ್ಷನ್ ಆಗ್ತದೆ. ಅದೇ ರೀತಿ ಈ ಮೆದುಳಿನ ಒಳಗಡೆ ಇಷ್ಟು ಮಾತ್ರ ಇತ್ತು. ಈಗ ಸಡನ್ ಆಗಿ ಏನೋ ಒಂದು ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಏನೋ ಒಂದು ಗಡ್ಡೆ ಬಂದ ಕೂಡಲೇ ಏನಾಗ್ತದೆ, ಆ ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆಗಲಿಕ್ಕೆ ಪ್ರೆಷರ್ ಜಾಸ್ತಿ ಆದ ಕೂಡಲೇ ಅದು ತಲೆನೋವು ಬರಲಿಕ್ಕೆ ಶುರು ಆಗ್ತದೆ. ಅರ್ಥ ಆಯ್ತಾ? ಸೊ ಇದಕ್ಕೋಸ್ಕರ ಇದನ್ನು ರೇಸ್ಡ್ ICP ಅಂತ ಹೇಳಿದ್ರೆ, ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆಗಿದ್ದ ಕೂಡಲೇ ಈ ತಲೆನೋವು ಬರುವಂಥದ್ದು. ಬೆಳಗಿನ ಜಾವ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಮಲ್ಕೊಂಡಾಗ ನಮ್ಮದು ಎಲ್ಲ ನಮ್ಮ ಶ್ವಾಸಕೋಶ, ನಾವು ಬ್ರೀತಿಂಗ್ ಪ್ಯಾಟರ್ನ್ ಎಲ್ಲ ತುಂಬ ಸ್ಲೋ ಆಗ್ತದೆ, ಹಾರ್ಟ್ ರೇಟ್ ಸ್ಲೋ ಆಗ್ತದೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. ಬಟ್ ಕಾಲಕ್ರಮೇಣ ರಾತ್ರಿ ಮಲ್ಕೊಂಡು ಇದ್ದು ಬೆಳಗಿನ ಜಾವ 3-4 ಗಂಟೆ ಅಷ್ಟೊತ್ತಿಗೆ ತಲೆಯಲ್ಲಿ ಮೆದುಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಲ್ಡಪ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಬಿಲ್ಡಪ್ ಆದ ಕೂಡಲೇ ಏನಾಗ್ತದೆ, ಆ ಭಾಗದಲ್ಲಿ ಮೆದುಳಿನಲ್ಲಿ ರಕ್ತ ಸಂಚಲನೆ ಜಾಸ್ತಿ ಆದ ಕೂಡಲೇ ತಲೆನೋವು ಬರಲಿಕ್ಕೆ ಶುರು ಆಗುವಂಥದ್ದು. ಸೊ ಇದು ಕಾರಣ. ಇದರ ಒಟ್ಟಿಗೆ ಆ ತಲೆನೋವು ಯಾವಾಗ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಈಗ ಕೆಮ್ಮುವಾಗ, ಸೀನುವಾಗ, ಅಥವಾ ಮೂತ್ರಕ್ಕೆ ಅಥವಾ ಮೋಷನ್ಗೆ ಹೋದಾಗ ಅಲ್ಲಿ ಪ್ರೆಷರ್ ಹಾಕುವಾಗ ಜಾಸ್ತಿ ಆದಾಗ ಆ ಯೂಶಲಿ ಮೆದುಳಿನ ಟ್ಯೂಮರ್ ರಿಲೇಟೆಡ್ ತಲೆನೋವು ಆವಾಗ ಜಾಸ್ತಿ ಆಗ್ತದೆ. ಅಥವಾ ಈಗ ಒಬ್ಬರಿಗೆ ಮೈಗ್ರೇನ್ ಹೆಡ್ಏಕ್ ಬರ್ತಾ ಇತ್ತು, ಈಗ ಅದರದ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಉಂಟು, ಅಂದರೆ ಪದೇ ಪದೇ ಬರ್ತಾ ಉಂಟು. ಮುಂಚೆ ತಿಂಗಳಿಗೆ ಒಂದ್ಸಲ ಬರ್ತಾ ಇತ್ತು, ಈಗ ಡೈಲಿ ಬರ್ಲಿಕ್ಕೆ ಶುರು ಆಗ್ತಾ ಉಂಟು. ಅದಾದ ನಂತರ ಮತ್ತೆ ಅದರ ತೀವ್ರತೆ ಜಾಸ್ತಿ ಆಗ್ತಾ ಉಂಟು. ಮುಂಚೆ ನಾವು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಅಥವಾ ಏನೋ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ರೆ ಕಡಿಮೆ ಆಗ್ತಾ ಇತ್ತು, ಈಗ ತಗೊಂಡ್ರು ಕೂಡ ಕಡಿಮೆ ಆಗ್ತಾ ಇಲ್ಲ. ಅಂದರೆ ಅದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂಥ ಸಿಚುವೇಷನಲ್ಲಿ ಆವಾಗ ಅದು ನಮಗೊಂದು ಹಿಂಟ್ ಕೊಡ್ತದೆ, ಈ ತಲೆನೋವು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ, ಇದನ್ನು ಹಾಗೆ ಬಿಡ್ಲಿಕ್ಕಿಲ್ಲ ಅಂತ. ಅಂದರೆ ಆ ಸಂದರ್ಭದಲ್ಲಿ ಯಾವುದೇ ಡಬಲ್ ವಿಷನ್ ಆ ರೀತಿ ಬರಬೇಕು ಅಂತ ಏನಿಲ್ಲ. ಆ ರೀತಿ ಯಾಕಂದರೆ ಎಲ್ಲ ಗಡ್ಡೆಗಳು ಕೂಡ ನಾನು ಫಸ್ಟ್ ಟೈಮ್ ಹೇಳಿದ್ನಲ್ಲ, ಆ ಹೆಡ್ಏಕ್ ಅದೇ ರೀತಿ ಬರಬೇಕು ಅಂತ ಏನಿಲ್ಲ. ತಲೆನೋವು ಬೇರೆ ರೀತಿ ಕೂಡ ವಿಭಿನ್ನ ರೀತಿಯಲ್ಲಿ ಕೂಡ ಅದು ಪ್ರೆಸೆಂಟೇಷನ್ ಆಗ್ತದೆ. ಅಂಥ ಸಿಚುವೇಷನಲ್ಲಿ ಅದನ್ನು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ಬೋದು. ಇನ್ನು ಕೆಲವು ಸಲ ಹೆಡ್ಏಕ್ ಕಂಟಿನ್ಯೂಸ್ಲಿ ಬರ್ತಾ ಉಂಟು, ನನ್ನ ಯಾವ ಕೆಲಸಗಳನ್ನು ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಮುಂಚೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ, ಕಡಿಮೆ ಆಗ್ತಾ ಇತ್ತು, ಬಟ್ ಈಗ ಅದು ಕೂಡ ಕಡಿಮೆ ಆಗ್ತಾ ಇಲ್ಲ, ನನ್ನ ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆ ಆಗಿಬಿಟ್ಟಿದೆ, ನಾನು ಏನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆ ಸಿಚುವೇಶನ್ ಬಂದಾಗ ಕೂಡ ಆ ಹೆಡ್ಏಕನ್ನು ನಾವು ಕೆಲವು ಸಲ ಇನ್ವೆಸ್ಟಿಗೇಟ್ ಮಾಡಿ ನೋಡಬೇಕಾಗ್ತದೆ. ಆಯಿತಾ? ಇದು ಮುಖ್ಯವಾಗಿ ಕಾರಣಗಳು. ಇದರೊಟ್ಟಿಗೆ ಬೇರೆ ಕಾರಣಗಳಂದರೆ, ಅದು ಗಡ್ಡೆ ಮೆದುಳಿನ ಯಾವ ಭಾಗದಲ್ಲಿದೆ ಅನ್ನೋದ್ರ ಮೇಲೆ ಹೋಗ್ತದೆ. ಈಗ ಕೆಲವು ಸಲ ಅದು ಗಡ್ಡೆ ಕೈಕಾಲನ್ನು ಕಂಟ್ರೋಲ್ ಮಾಡುವಂಥ ಜಾಗದಲ್ಲಿದ್ದರೆ ಆ ಭಾಗದಲ್ಲಿ ಪಾರ್ಶ್ವವಾಯು, ಲಕ್ವ ಆಗುವಂಥದ್ದು. ಅಥವಾ ಮೆದುಳಿನ ಮೇಲ್ಭಾಗದಲ್ಲಿದ್ದರೆ ಅದೇನೋ ಅಪಸ್ಮಾರ ಅಂತ ಹೇಳ್ತೀವಿ, ಅಂದರೆ ಫಿಟ್ಸ್ ಬರುವಂಥದ್ದು. ನಮ್ಮ ಸ್ಮೆಲ್ಲನ್ನು ಕಂಟ್ರೋಲ್ ಮಾಡುವಂಥ ಜಾಗದಲ್ಲಿದ್ದರೆ ಆ ಸ್ಮೆಲ್ ಸೆನ್ಸೇಷನ್ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಅಥವಾ ನಮ್ಮ ಕಿವಿಯನ್ನು, ನರವನ್ನು ಕಂಟ್ರೋಲ್ ಮಾಡುವಂಥ ಶ್ರವಣದಲ್ಲಿ ವ್ಯತ್ಯಾಸ ಬರುವಂಥದ್ದು. ದೃಷ್ಟಿಯನ್ನು ಕಂಟ್ರೋಲ್ ಮಾಡೋ ಹಿಂಭಾಗದ ಮೆದುಳಲ್ಲಿ ಇದ್ದರೆ ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಬರುವಂಥದ್ದು. ಸೊ ಈ ರೀತಿ ಬೇರೆ ಯಾವ ಲೊಕೇಶನಲ್ಲಿ, ಯಾವ ಜಾಗದಲ್ಲಿ ಅದು ಗಡ್ಡೆ ಉತ್ಪತ್ತಿ ಆಗ್ತದೆ ಅದರ ಮೇಲೆ ನಮ್ಮ ರೋಗ ಲಕ್ಷಣಗಳು ಅದೇ ರೀತಿ ಪ್ರೆಸೆಂಟೇಷನ್ ಆಗ್ತದೆ. ಆದರೆ ಮುಖ್ಯವಾಗಿ ಬರುವಂಥದ್ದು ಹೆಡ್ಏಕ್. ಯಾಕಂದರೆ 100 ಜನಕ್ಕೆ ಬ್ರೈನ್ ಟ್ಯೂಮರ್ ಇದ್ದರೆ 50-65% ಆಫ್ ದ ಪೇಷಂಟ್ಸ್ಗೆ ಹೆಡ್ಏಕ್ ಇರ್ತವೆ. ಅಂತ ಹೇಳಿದ್ರೆ ಹೆಡ್ಏಕ್ ಅನ್ನೋದು ಅತ್ಯಂತ ಕಾಮನ್ ಆಗಿ ಬರುವಂತಹ ಸಿಂಪ್ಟಮ್. ಆ ಎಲ್ಲ ಹೆಡ್ಏಕ್ ಅಲ್ಲ, ಬಟ್ ನಾನು ಈಗ ಏನು ವಿವರಿಸಿದ್ದೇನೆ ಅದೇ ರೀತಿಯಾದಂಥ ಬಂದಂಥ ಹೆಡ್ಏಕ್ ಇದ್ದರೆ ಮತ್ತೆ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಲೇಬೇಕಾಗ್ತದೆ. ಅಂದರೆ ಸಿಂಪ್ಟಮ್ಸ್ಗಳು ಸೇಮ್ ಇದ್ರೂ ಕೂಡ ಅದು ಎಲ್ಲವೂ ಕೂಡ ಬ್ರೈನ್ ಟ್ಯೂಮರೇ ಆಗಿರ್ಬೇಕಂತ ಇಲ್ಲ. ಅದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತದೆ. ಅದೇ ರೀತಿ ಇದ್ದಾಗ ಮಾತ್ರ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥದ್ದು. ಆದರೆ ನೆಗ್ಲಿಜೆನ್ಸ್ ಮಾಡಬಾರ್ದು. ಬಟ್ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಇದೇ ರೀತಿ ಬಂದಾಗ. ಯಾಕಂದರೆ ಅದು ಪೇಷಂಟಿಗೆ ಗೊತ್ತಾಗ್ತದೆ. ಯಾಕಂದರೆ ಅದು ತೀವ್ರ ಆಗ್ತಾ ಹೋಗ್ತದೆ,
ಫ್ರೀಕ್ವೆಂಟಾಗಿ ಬರ್ಲಿಕ್ಕೆ ಶುರು ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಇಂಟರ್ಫಿಯರಿಂಗ್ ವಿತ್ ಅವರ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೀವಿ, ADL ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡುವಂಥದ್ದಾಗಲಿ ಅಥವಾ ಮನೆಯಲ್ಲಿ ಏನೋ ಇದು ಮಾಡುವಂಥದ್ದಾಗಲಿ, ಆವಾಗ ನಮ್ಗೆ ಗೊತ್ತಾಗ್ತದೆ ಇದು ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ನೋಡಲೇಬೇಕಾಗ್ತದೆ. ಅಂದರೆ ಪ್ರತಿಯೊಂದರಲ್ಲಿ ಕೂಡ ಅರ್ಲಿ ಡಿಟೆಕ್ಷನ್ ಅನ್ನುವಂಥದ್ದು ಬಹಳ ಹೌದು, ಇದರಲ್ಲಿ ಭಾಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಬ್ರೈನ್ ಟ್ಯೂಮರ್ನಲ್ಲಿ ಎಷ್ಟು ಬೇಗ ಡಿಟೆಕ್ಷನ್ ಆಗ್ತದೆ, ಅದರ ಟ್ರೀಟ್ಮೆಂಟ್ ಇದು ಏನೋ ಔಟ್ಕಮ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ತುಂಬ ಲೇಟಾಗಿ ಡಿಟೆಕ್ಷನ್ ಆದರೆ ಯಾವುದೇ ಕಾಯಿಲೆ ಅಷ್ಟೇ ಕೂಡ, ಇದೊಂದೇ ಕಾಯಿಲೆ ಅಂತಲ್ಲ, ಬಟ್ ಎಸ್ಪೆಷಲಿ ಬ್ರೈನ್ ಟ್ಯೂಮರ್ನಲ್ಲಿ ಇದು ಅತ್ಯಂತ ಕಾಮನ್ ಆಗಿ ನಾವು ನೋಡ್ತೇವೆ. ಡಾಕ್ಟರ್, ಈಗ ಬ್ರೈನ್ ಟ್ಯೂಮರ್ ಪತ್ತೆಗೆ ಏನೆಲ್ಲ ಪರೀಕ್ಷೆಗಳು ಲಭ್ಯವಿದೆ? ಇಟ್ಸ್ ಎ ಗುಡ್ ಕ್ವೆಶನ್. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಮಾಡುವಂಥದ್ದು ಬ್ರೈನ್ ಟ್ಯೂಮರ್ ನಾವು ಸಸ್ಪೆಕ್ಟ್ ಮಾಡುವಾಗ ಫಸ್ಟ್ ಮಾಡುವಂಥದ್ದು MRI. ಓಕೆ, MRI ಮಾಡಿ ನಾವು ಏನು ಮಾಡ್ತೇವೆ, MRIದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದು ನಮಗೆ 3 ಡಿಫ್ರೆಂಟ್ ಪ್ಲೇನ್ಸಲ್ಲಿ ಅದರದ್ದು ಗಡ್ಡೆ ಯಾವ ರೀತಿ ಯಾವ ಭಾಗದಲ್ಲಿ ಉಂಟು, ಅದು ಸುತ್ತಮುತ್ತ ಸಮೀಪ ಇರುವಂತಹ ಏನೇನು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇದೆ ಮೆದುಳಿನಲ್ಲಿ, ಏನು ನ್ಯೂರೋವ್ಯಾಸ್ಕ್ಯುಲರ್ ಅಂದರೆ ನರ ಮತ್ತು ರಕ್ತನಾಳದ ಸಂಬಂಧ ಹೇಗಿದೆ ಅಂತ ಗೊತ್ತಾಗ್ತದೆ, ಮತ್ತು ಅದರ ಗಾತ್ರ ಎಷ್ಟುಂಟು, ಅದರಿಂದ ಬ್ರೈನಲ್ಲಿ ಎಷ್ಟು ಶಿಫ್ಟ್ ಆಗ್ತಾ ಉಂಟು, ಮೆದುಳಲ್ಲಿ ಪ್ರೆಷರ್ ಉತ್ಪತ್ತಿ ಆಗ್ತದೆ, ಮೆದುಳು ಗಡ್ಡೆ ಬಂದ ಕೂಡಲೇ ಏನಾಗ್ತದೆ ಅದರ ಸುತ್ತಮುತ್ತ ನೀರಿನ ಶೇಖರಣೆ ಆಗ್ತದೆ, ನೀರಿನ ಶೇಖರಣೆ ಆದ ಕೂಡಲೇ ಮೆದುಳು ಶಿಫ್ಟ್ ಆಗಲಿಕ್ಕೆ ಶುರು ಆಗ್ತದೆ, ಶಿಫ್ಟ್ ಆಗುವಾಗ ಎಷ್ಟು ಶಿಫ್ಟ್ ಆಗಿದೆ ಅನ್ನೋದು ನಮಗೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ. MRI ಮಾಡುವಾಗ ನಾವೇನು ಮಾಡ್ತೇವೆ, ಅದು ಅಡ್ವಾಂಟೇಜು ಅಂದರೆ ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಅಂತ ಹೇಳಿದ್ರೆ ಮೆದುಳಿನ ಮೇಲೆ ಏನು ಪರಿಣಾಮ ಬೀರುವುದಿಲ್ಲ ಅದು. ಸೊ ಆವಾಗ ಯಾವುದೇ ರೀತಿಯಾದಂಥ ನಾವು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರೋದಿಲ್ಲ. ಅದಾದ ನಂತರ ನಾವು ಮಾಡೋ ಸಿಚುವೇಷನಲ್ಲಿ ನಾವೇನು ಮಾಡ್ತೇವೆ, ಒಂದು ಇಂಜೆಕ್ಷನ್ ಕೂಡ ಕೊಡ್ತೇವೆ, ಅಂದರೆ ಒಂದು ಕಾಂಟ್ರಾಸ್ಟ್ ಏಜೆಂಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಾರ್ಮಲ್ ಮೆದುಳಿಗೂ ಮತ್ತು ಮೆದುಳಿನ ಗಡ್ಡೆಗೂ ರಕ್ತ ಸಂಚಲನೆಯಲ್ಲಿ ವ್ಯತ್ಯಾಸ ಇರ್ತದೆ. ಈಗ ಮೆದುಳಿನ ಗೆಡ್ಡೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ರಕ್ತ ಸಂಚಲನೆ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಆ ಡೈಯನ್ನು ಇಂಜೆಕ್ಟ್ ಮಾಡಿದ ತಕ್ಷಣ ಆ ಮೆದುಳಲ್ಲಿ ಅದು ಲೈಟ್ ಅಪ್ ಆಗ್ತದೆ. ಲೈಟ್ ಅಪ್ ಆದ ಕೂಡಲೇ ನಮಗೆ ಆ ನಾರ್ಮಲ್ ಮೆದುಳಿಗೂ ಮತ್ತು ಗಡ್ಡೆಗೂ ನಮಗೂ ಕ್ಲಿಯರಾಗಿ ನಮಗೆ ಏನು ಸಂಬಂಧ ಅಂತ ಗೊತ್ತಾಗ್ತದೆ. ಕೆಲವು ಸಿಚುವೇಷನ್ಸಲ್ಲಿ ನಾವು CT ಸ್ಕ್ಯಾನ್ ಕೂಡ ಮಾಡ್ತೇವೆ, ಅಂದರೆ ಪ್ಲ್ಯಾನಿಂಗ್ ಮಾಡುವಾಗ. ಐಡಿಯಲಿ ನಾವು ಫಸ್ಟ್ ಮಾಡುವಂಥದ್ದು MRI. ಇದಾದ ನಂತರ ನಮಗೆ ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಮೆದುಳಿನ ಗೆಡ್ಡೆಗಳಲ್ಲಿ ಅದೊಂದೇ ಭಾಗದಲ್ಲಿ ಗೆಡ್ಡೆ ಉತ್ಪತ್ತಿ ಆಗಿಲ್ಲದೆ ಇರ್ಬೋದು, ದೇಹದ ಬೇರೆ ಭಾಗದಲ್ಲಿ ಗೆಡ್ಡೆ ಉತ್ಪತ್ತಿಯಾಗಿ ಅದು ಮೆದುಳಿಗೆ ಸ್ಪ್ರೆಡ್ ಆಗಿರ್ಬೋದು. ಅದು ಕೂಡ ನಾವು ಕಾಮನ್ ಆಗಿ ನೋಡ್ತೇವೆ ವಯಸ್ಸಾದಂಥ ಪೇಷಂಟ್ಸ್ಗಳಲ್ಲಿ, ಮತ್ತು ಹಿಂಭಾಗದ ಮೆದುಳಿನಲ್ಲಿ ಅದು ತುಂಬ ಕಾಮನ್ ಆಗಿ ನಾವು ನೋಡ್ತೇವೆ. ಆ ಥರ ಸಿಚುವೇಷನ್ಸ್ ನಾವು ಇದ್ದಾಗ ನಾವು PET ಸ್ಕ್ಯಾನ್ ಅಂತಲೂ ಮಾಡ್ತೇವೆ. PET ಸ್ಕ್ಯಾನ್ ಮಾಡುವಂಥದ್ದು ದೇಹದ ಯಾವ ಭಾಗದಲ್ಲಿ ಅದು ಉತ್ಪತ್ತಿ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ, ಮತ್ತು ಆ ಉತ್ಪತ್ತಿ ಆಗಿರುವಂಥ ಜಾಗ ಮತ್ತು ಬೇರೆ ಬೇರೆ ಎಲ್ಲಿ ಕಡೆ ಅದು ಹಬ್ಬಿದೆ ಅಂತ ತಿಳ್ಕೊಳ್ಳಿಕ್ಕೆ. ಇದರೊಟ್ಟಿಗೆ ನಾವು EEG ಅಂತ ಮಾಡ್ತೇವೆ. ಈಗ ನಾವು ಹಾರ್ಟಿಗೆ ಪರೀಕ್ಷೆ ಮಾಡಲಿಕ್ಕೆ ECG ಅಂತ ಮಾಡ್ತೇವಲ್ಲ, ಅಂದರೆ ನಮ್ಮ ಹಾರ್ಟಲ್ಲಿ ಕರೆಂಟ್ ಹೋಗ್ತಾ ಉಂಟು, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ಅದರಿಂದನೇ ನಮಗೆ ಎಲ್ಲ ಗೊತ್ತಾಗುವಂಥ. ಅದೇ ರೀತಿ ನಮ್ಮ ಮೆದುಳಿನಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಹೋಗ್ತಾ ಉಂಟು, ಅದನ್ನು ಪರೀಕ್ಷೆ ಮಾಡಲಿಕ್ಕೆ EEG ಅಂತ ಪರೀಕ್ಷೆ ಮಾಡಿ ನೋಡ್ತೇವೆ. ಅಂದರೆ ಮೆದುಳನ್ನು ಫಿಟ್ಸ್ ಬರುವಂಥ ಪೇಷಂಟ್ಸ್ಗಳಲ್ಲಿ ಅದನ್ನು ಚೆಕ್ ಮಾಡಲಿಕ್ಕೆ, ಯಾವ ಭಾಗದಲ್ಲಿ ಬರ್ತಾ ಉಂಟು, ಏನಾಗ್ತಾ ಉಂಟು ಅಂತ ತಿಳ್ಕೊಳ್ಳಿಕ್ಕೆ. ಇದರೊಟ್ಟಿಗೆ ನಾವು ರಕ್ತ ಪರೀಕ್ಷೆ ಬೇರೆದೆಲ್ಲ ನಮ್ಮ ರೆಗ್ಯುಲರ್ ಯೂಶುವಲ್ ರೊಟೀನ್ ಟೆಸ್ಟ್ಗಳನ್ನು ಮಾಡ್ತೇವೆ. ಬಟ್ ಮುಖ್ಯವಾಗಿ ನಾವು ಮಾಡುವಂಥದ್ದು MRI ಸ್ಕ್ಯಾನನ್ನು ಮಾಡಿ ಅದರಲ್ಲಿ ನಮಗೆ ಕ್ಲಿಯರ್ ಆಗಿ ನಮಗೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಸಿಗ್ತದೆ. ಆಯ್ತು. ಇನ್ನು ಚಿಕಿತ್ಸೆ ಅಂತ ಬಂದಾಗ ಬ್ರೈನ್ ಟ್ಯೂಮರ್ಗೆ ಇರುವಂತಹ ಚಿಕಿತ್ಸಾ ಕ್ರಮಗಳು ಏನು? ಚಿಕಿತ್ಸಾ ಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಉಂಟು. ಮುಖ್ಯವಾಗಿ ನಾವು ಹೇಳೋದಾದರೆ ಫಸ್ಟ್ ನಾವು ಮೈಕ್ರೋ ಸರ್ಜರಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಾವು ಆಪರೇಷನ್ ಮಾಡೋದು ಮೈಕ್ರೋಸ್ಕೋಪ್ನಲ್ಲಿ. ಯಾಕಂದರೆ ಮೈಕ್ರೋಸ್ಕೋಪ್ನಲ್ಲಿ ಮಾಡುವಂಥ ಉದ್ದೇಶ ಏನಂತ ಹೇಳಿದ್ರೆ ನಮಗೆ ಯಾವುದೇ ವಸ್ತು ನೋಡುವಾಗ ಅದು ನಮಗೆ ದೊಡ್ಡದಾಗಿ ಕಾಣಬೇಕು, ಮತ್ತು ಬ್ರೈಟ್ ಲೈಟ್ ಬೇಕು ನಮಗೆ, ಇಲ್ಯುಮಿನೇಷನ್ ಅಂತ ಹೇಳ್ತೇವೆ. ಸೊ ಆ ರೀತಿ ಮಾಡುವಾಗ ನಮಗೆ ಏನಾಗ್ತದೆ, ಆ ಭಾಗದ ಸುತ್ತಮುತ್ತ ಇರುವಂತಹ ನರಗಳು ಮತ್ತು ಗೆಡ್ಡೆ ಅದರದ್ದು ಎಲ್ಲದನ್ನು ನಮಗೆ ಅದು ಸಮೀಪವಾಗಿರುವಂಥದ್ದು ಅದೆಲ್ಲ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಫಸ್ಟ್ ಒಂದು ಸರ್ಜರಿ ಅಂತ ಹೇಳ್ತೇವೆ. ಸೆಕೆಂಡ್ ಏನಂತ ಹೇಳಿದ್ರೆ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಈಗ ಎಲ್ಲ ಗೆಡ್ಡೆಗಳು ಕೂಡ ಕ್ಯಾನ್ಸರ್ ಗೆಡ್ಡೆ ಇರೋದಿಲ್ಲ. ಸೌಮ್ಯ ಸ್ವಭಾವದ ಗಡ್ಡೆ ಇದ್ದರೆ ಅದಕ್ಕೆ ನಾವು ಜಸ್ಟ್ ಸರ್ಜರಿ ಅಷ್ಟೇ ಮಾಡುವಂಥದ್ದು. ಅದು ಮಾರಕವಾಗಿರುವಂಥದ್ದು ಕ್ಯಾನ್ಸರ್ ಆಗಿರುವಂಥದ್ದು ಇದ್ದರೆ ಆವಾಗ ನಾವು ಅದಕ್ಕೆ ರೇಡಿಯೋಥೆರಪಿ ಅಂತ ಕೊಡ್ತೇವೆ, ಕ್ಷಕಿರಣಗಳನ್ನು ಕೊಡುವಂಥದ್ದು. ಅದರೊಟ್ಟಿಗೆ ನಾವು ಕೀಮೊಥೆರಪಿ ಅಂತ ಹೇಳಿದ್ರೆ ಕೆಲವು ಇಂಜೆಕ್ಷನ್ಸನ್ನು ಅಥವಾ ಟ್ಯಾಬ್ಲೆಟ್ಸನ್ನು ನಾವು ಕೊಡ್ತೇವೆ. ಅದು ಕೆಲವು ಸಲ ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿ ಕೊಡುವಾಗ ಒಟ್ಟಿಗೆ ಕೊಡ್ತೇವೆ, ಕನ್ಕರೆಂಟಾಗಿ ಕೊಡುವಂಥದ್ದು ಹೇಳ್ತೇವೆ. ಅದು ಕೋರ್ಸ್ ಯೂಶಲಿ ರೇಡಿಯೋಥೆರಪಿ ನಾವು 6 ವಾರಗಳ ತನಕ ಕೊಡ್ತೇವೆ. ಅಂದರೆ ಪ್ರತಿದಿನ 2 ಗ್ರೇಸ್ ಅಂತ ಹೇಳ್ತೇವೆ. 5 ಡೇಸ್ ವೀಕಲ್ಲಿ ಕೊಟ್ಟು 6 ವೀಕ್ಸಿಗೆ ಕೊಡ್ತೇವೆ, ಆಲ್ಮೋಸ್ಟ್ 60 ಗ್ರೇಸ್ ಅಂತ ಹೇಳ್ತೇವೆ. ಅದರೊಟ್ಟಿಗೆ ನಾವು ಕೀಮೊಥೆರಪಿ ಕೊಡ್ತೇವೆ. ಯೂಶಲಿ ನಮ್ಮಲ್ಲಿ ಕೊಡುವಂಥದ್ದು ಟಿಮೊಜೊಲಮೈಡ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತದೆ, ನಾವು ಅದನ್ನು ಕೊಡ್ತೇವೆ. ಅದಿಂತಿಷ್ಟು ಡೋಸ್ನಲ್ಲಿ ನಾವು ಕೊಡುವಂಥದ್ದು, ಡೈಲಿ ಕೊಡ್ತಾ ಹೋಗೋದು 6 ವೀಕ್ಸ್ ತನಕ. ಅದನ್ನು ಕನ್ಕರೆಂಟ್ ಅಂದರೆ ಆ ರೇಡಿಯೇಷನ್ ಇದು ಎಫೆಕ್ಟ್ಸು ಚೆನ್ನಾಗಿ ಆಗಲಿ ಅಂತ ಕೀಮೊಥೆರಪಿ ಕೊಡುವಾಗ. ಇದು ರೆಜಿಮೆನ್ ಮುಗ್ದ ನಂತರ ನೆಕ್ಸ್ಟ್ ನಾವು ಕೀಮೊಥೆರಪಿಯನ್ನು 5 ಡೇಸ್ ಮಂತಲ್ಲಿ ಕೊಡ್ತೇವೆ. ಅದರ ಕಂಟಿನ್ಯೂಸ್ ಆಗಿ 5 ಡೇಸ್ ಕೊಡುವಂಥದ್ದು. ಅದನ್ನು ಅಪ್ ಟು 6 ಮಂತ್ಸ್ ತನಕ ಕೊಡ್ತೇವೆ. ಸಮ್ಟೈಮ್ಸ್ ಅದು 1 ವರ್ಷ, ಸಮ್ಟೈಮ್ಸ್ ಲೈಫ್ ಲಾಂಗ್ ಅದನ್ನು
ಕೊಡ್ತೇವೆ. ಅದು ಗೆಡ್ಡೆಯ ಯಾವ ದರ್ಜೆ ಅದ್ರ ಮೇಲೆ ಹೋಗ್ತದೆ. WHO ಕ್ಲಾಸಿಫಿಕೇಶನ್ ಪ್ರಕಾರ 1 ಮತ್ತು 2ನೇ ಗೆಡ್ಡೆ ಆದರೆ ಅದು ನಾವು ಯೂಶಲಿ ಸೌಮ್ಯ ಸ್ವಭಾವದ ಗೆಡ್ಡೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕೊಡ್ಲಿಕ್ಕೆ ಹೋಗೋದಿಲ್ಲ ರೇಡಿಯೋಥೆರಪಿ ಕೀಮೊಥೆರಪಿ, ಬರೀ ಜಸ್ಟ್ ಸರ್ಜರಿ ಅಷ್ಟೇ ಇರ್ತದೆ. ಕೆಲವು ಗ್ರೇಡ್ 2 ಗಡ್ಡೆಗಳಿಗೆ ನಾವು ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿ ಕೊಡಬೇಕಾಗ್ಬೋದು. ಗ್ರೇಡ್ 3 ಮತ್ತು ಗ್ರೇಡ್ 4 ಗಡ್ಡೆಗೆ ನಾವು ರೇಡಿಯೋಥೆರಪಿ ಕೀಮೊಥೆರಪಿ ಸರ್ಜರಿ ಆದ ನಂತರ ಕೊಡುವಂಥದ್ದು. ಇದು ಮುಖ್ಯವಾಗಿ ನಾವು ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತ ಹೇಳ್ತೇವೆ. ಇದರೊಟ್ಟಿಗೆ ಮೆದುಳಿನ ಕೆಲವು ಆಳವಾದ ಭಾಗದಲ್ಲಿ ಅಥವಾ ಅತ್ಯಂತ ಸೂಕ್ಷ್ಮವಾದ ಭಾಗದಲ್ಲಿ ಗೆಡ್ಡೆ ಇದ್ದರೆ ಅದನ್ನು ಗೆಡ್ಡೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಇನ್ಆಪರೇಬಲ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಆ ಸಿಚುವೇಶನ್ ಏನು ಮಾಡ್ತೇವೆ, ನಾವು ಬಯಾಪ್ಸಿ ಅಂತ ಮಾಡ್ತೇವೆ. ಬಯಾಪ್ಸಿ ಅಂತ ಮಾಡೋದು ಅದು ಲೇಟೆಸ್ಟ್ ಅಡ್ವಾನ್ಸ್ಡ್ ಟೂಲ್ಸ್ ಯೂಸ್ ಮಾಡಿ ಸ್ಟೀರಿಯೋಟ್ಯಾಕ್ಟಿಕ್ ಬಯಾಪ್ಸಿ ಅಂತ ಹೇಳ್ತೇವೆ. ಅಂದರೆ ಸ್ಮಾಲ್ ಇದನ್ನು ಸೂಜಿಯನ್ನು ಪಾಸ್ ಮಾಡಿ ಆ ಗಡ್ಡೆಯನ್ನು ತೆಗೆದು ಪರೀಕ್ಷೆಗೆ ಕಳಿಸಿ ಮತ್ತೆ ಅದೇನಂತ ಮತ್ತೆ ಅದರ ಆಧಾರದ ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಇದರೊಟ್ಟಿಗೆ ಕೆಲವು ಗೆಡ್ಡೆಗಳು ಮತ್ತೆ ಪದೇ ಪದೇ ಬರುವಂಥದ್ದು, ಸರ್ಜರಿ ಆದಮೇಲೆ ರೇಡಿಯೋಥೆರಪಿ ಕೀಮೊಥೆರಪಿ ಆದಮೇಲೆ ಕೂಡ ವಾಪಸ್ ಬರ್ತದೆ. ವಾಪಸ್ ಬಂದಾಗ ನಾವೇನು ಮಾಡ್ತೇವೆ, ಅದಕ್ಕೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೆ ಆ್ಯಂಟಿ ಆ್ಯಂಜಿಯೋಜೆನೆಟಿಕ್ ಥೆರಪಿ ಅಂತ ಹೇಳ್ತೀವಿ. ಆ್ಯಂಟಿ ಆ್ಯಂಜಿಯೋಜೆನಿಕ್ ಅಂತ ಹೇಳಿದ್ರೆ ಆ ರಕ್ತ ಸಂಚಲನೆಯಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಆ ವ್ಯತ್ಯಾಸವನ್ನು ನಾವು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ. ಮತ್ತು ಈಗ ಲೇಟೆಸ್ಟ್ ಆಗಿ ಬಂದಿರುವಂಥ ಇಮ್ಯುನೊಥೆರಪಿ ಅಂತ ಹೇಳ್ತೇವೆ. ಸೊ ಅದು ಡಿಫ್ರೆಂಟ್, ಬಟ್ ಅದು ಯಾವುದು ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಲ್ಲ, ಬಟ್ ಕೆಲವು ಸೆಲೆಕ್ಟೆಡ್ ಪೇಷಂಟ್ಸ್ಗಳಲ್ಲಿ ನಾವು ಕೊಡ್ತೇವೆ. ಬಟ್ ಮುಖ್ಯವಾಗಿ ನಾವು ಮಾಡುವಂಥದ್ದು ಸರ್ಜರಿ, ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿ. ಓಕೆ, ಆಯ್ತು ಡಾಕ್ಟರ್. ನೀವು AJ ಹಾಸ್ಪಿಟಲಲ್ಲಿ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಯಾವ ರೀತಿ ಇರ್ತದೆ? ಇದು ಒಳ್ಳೆ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈಗ ನಾವು ನಮ್ಮ ನ್ಯೂರೋ ಸರ್ಜರಿನಲ್ಲಿ ಮುಂಚೆ ಎಲ್ಲ 100 ವರ್ಷ 120 ವರ್ಷದ ಹಿಂದೆ ಸರ್ಜರೀಸ್ ಮಾಡಿದರೆ 100 ಜನ ಪೇಷಂಟ್ ಮೇಲೆ ಸರ್ಜರಿ ಮಾಡಿದರೆ 90-95% ಮಾಬಿಲಿಟಿ, ಮಾರ್ಟಲಿಟಿ ಆ ರೀತಿ ಆಗ್ತಾ ಇತ್ತು. ಬಟ್ ಇನ್ ದ ಲಾಸ್ಟ್ 20-30 ಇಯರ್ಸ್ನಲ್ಲಿ ವೆರಿ ಅಡ್ವಾನ್ಸ್ಡ್ ಟೂಲ್ಸ್ ಬಂದಿದೆ. ನ್ಯೂರೋ ಸರ್ಜರಿ, ಬ್ರೈನ್ ಸರ್ಜರಿ ಹ್ಯಾಸ್ ಬಿಕಮ್ ವೆರಿ ಸೇಫ್ ಆ್ಯಂಡ್ ವೆರಿ ಎಫೆಕ್ಟಿವ್. ಇದು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಕೆಲವು ಟೂಲ್ಸ್ಗಳನ್ನು ಯೂಸ್ ಮಾಡ್ತೇವೆ. ಏನು ಟೂಲ್ಸ್ ಅಂತ ಹೇಳಿದ್ರೆ, ನಾವು ಆಪರೇಷನ್ ಮಾಡುವಾಗ ನಾವು ನೇಕೆಡ್ ಐನಲ್ಲಿ ಆಪರೇಷನ್ ಮಾಡೋದಿಲ್ಲ. ಆಪರೇಷನ್ ಮಾಡೋದು ಅತ್ಯಂತ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪ್ನಲ್ಲಿ. ನಾನು ಆವಾಗಲೇ ಹೇಳಿದಾಗೆ ನಮ್ಮ ಇಲ್ಯುಮಿನೇಷನ್ ಮತ್ತು ಮ್ಯಾಗ್ನಿಫಿಕೇಷನ್, ಅಂದರೆ ಅದು ಚಿಕ್ಕದಾಗಿರೋ ವಸ್ತುಗಳು ನಮಗೆ ದೊಡ್ಡದಾಗಿ ಕಾಣಬೇಕು ಮತ್ತು ಬ್ರೈಟ್ ಲೈಟಲ್ಲಿ ನೋಡುವಾಗ ನಮಗೆ ಕ್ಲಿಯರಾಗಿ ಕಾಣ್ತದೆ. ಸೊ ಅಡ್ವಾನ್ಸ್ಡ್ ಆಗಿ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ ಸರ್ಜರಿ ಸೇಫ್ ಆ್ಯಂಡ್ ಎಫೆಕ್ಟಿವ್ ಆಗಿದೆ. ಇದರೊಟ್ಟಿಗೆ ಬೇರೆ ಟೂಲ್ಸ್ಗಳೇನೆಂದರೆ ನ್ಯಾವಿಗೇಷನ್ ಅಂತ ಹೇಳಿ, ನ್ಯೂರೋ ನ್ಯಾವಿಗೇಷನ್ ಅಂತ. ಈಗ ನೀವು GPS ಅಂತ ಕೇಳಿರ್ಬೋದು ಅಲ್ಲ. ಸೊ ಅದೇ ರೀತಿ ಈಗ ನಾವು ಒಂದು ದಾರಿ ಮೇಲೆ ಹೋಗಬೇಕಾದ್ರೆ ನಮಗೊಂದು ಡೈರೆಕ್ಷನ್ ಬೇಕಂದರೆ GPS ಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಫೋನು ಸ್ಯಾಟಲೈಟ್ ಮುಖಾಂತರ ನಿಮಗೆ ನ್ಯಾವಿಗೇಷನ್, ಒಂದು ರೋಡ್ ಮ್ಯಾಪ್ ಸಿಗ್ತದೆ. ನೀವು ಎಲ್ಲಿದ್ದೀರಾ, ನಿಮ್ಮ ಕಾರ್ ಎಲ್ಲಿದೆ ಅಥವಾ ನೀವು ಎಲ್ಲಿದ್ದೀರಾ, ಬೈಕಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ನಾವು ಬ್ರೈನ್ ಸರ್ಜರಿ ಮಾಡುವಾಗ ನಾವು ಎಲ್ಲಿದ್ದೇವೆ, ಸರ್ಜರಿ ಮಾಡುವಾಗ ಎಷ್ಟು ಸಮೀಪದಲ್ಲಿದ್ದೇವೆ, ಗೆಡ್ಡೆಯ ಸಮೀಪದಲ್ಲಿದ್ದೇವೆ, ಗೆಡ್ಡೆಯ ಸುತ್ತಮುತ್ತ ಏನು ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳು ಉಂಟು ಅಂತ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡ್ತೇವೆ, ಪೇಷಂಟಿದ್ದು CT ಮತ್ತು MRI ಸ್ಕ್ಯಾನ್ ಮಾಡಿದ ನಂತರ ನಮ್ಮ ಸಿಸ್ಟಮ್ಗೆ ಲೋಡ್ ಮಾಡ್ತೇವೆ. ಅದನ್ನು ವರ್ಕ್ ಸ್ಟೇಷನ್ ಅಂತ ಹೇಳ್ತೇವೆ. ಆ ಲೋಡ್ ಮಾಡಿದ ನಂತರ ಪೇಷಂಟಿದ್ದು ತಲೆ ಮತ್ತು ಆ ಸ್ಕ್ಯಾನ್ ಎರಡನ್ನೂ ನಾವು ಲಿಂಕ್ ಮಾಡಿದ ನಂತರ ನಾವು ಆಪರೇಷನ್ ಮಾಡುವ ಕೆಲವು ಟೂಲ್ಸ್ಗಳನ್ನು ಯೂಸ್ ಮಾಡುವಾಗ ನಮಗೆ ಅದು ಎಕ್ಸಾಕ್ಟ್ ಪೊಸಿಷನ್ ಏನಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಪ್ರಿಸೈಸ್ ಆಗಿ ನಮಗೆ ಗೆಡ್ಡೆ ಎಕ್ಸಾಕ್ಟ್ಲಿ ಎಲ್ಲಿದೆ, ಆ ಸ್ಕಲ್ನ ಓಪನ್ ಮಾಡಿ ಆಪರೇಷನ್ ಮಾಡುವಾಗ ನಮ್ಗೆ ಅದು ಗೊತ್ತಿರಬೇಕು ಎಲ್ಲಿದೆ ಅಂತ ಗೆಡ್ಡೆ. ಸೊ ಅದಕ್ಕೆ ಆ ಪ್ರಿಸಿಷನ್ನಿಗೋಸ್ಕರ ಒಂದು, ಮತ್ತು ಇನ್ನೊಂದು ತುಂಬ ಸೇಫ್ಟಿಗೋಸ್ಕರ. ಯಾಕಂದರೆ ನಾವು ಸುತ್ತಮುತ್ತ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳನ್ನು ನಾವು ಅವಾಗ ಎಂಡೇಂಜರ್ ಆಗೋದಿಲ್ಲ, ಅಂದರೆ ಅದನ್ನು ಡ್ಯಾಮೇಜ್ ಆಗೋ ಸಿಚುವೇಶನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ನ್ಯಾವಿಗೇಷನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನ್ಯೂರೋ ನ್ಯಾವಿಗೇಷನ್ ಅಂತ ನಾವು ಹೇಳ್ತೇವೆ. ಎರಡನೇದು, ಕೆಲವು ಗೆಡ್ಡೆಗಳು ಏನಂದ್ರೆ ನಮ್ಮ ಮಾತಾಡುವಂತಹ ಜಾಗಗಳಲ್ಲಿ ಇರ್ತದೆ. ಅಂದರೆ ಈಗ ಮೆದುಳಲ್ಲಿ ಪ್ರತಿಯೊಂದು ಜಾಗಕ್ಕೂ ಒಂದೊಂದು ಸೆಂಟರ್ ಅಂತ ಉಂಟು. ಈಗ ಮಾತಾಡುವಂಥ ಜಾಗ ಸ್ಪೀಚ್ ಸೆಂಟರ್ ಅಂತ ಹೇಳ್ತೇವೆ. ಕೈಕಾಲನ್ನು ಕಂಟ್ರೋಲ್ ಮಾಡುವಾಗ ಮೋಟಾರ್ ಏರಿಯಾ ಅಂತ ಹೇಳ್ತೇವೆ. ಆ ಭಾಗದಲ್ಲಿ ಎಸ್ಪೆಷಲಿ ಸ್ಪೀಚ್ ಸೆಂಟ್ರಲ್ಲಿ ಇರುವಂಥ ಗೆಡ್ಡೆ ಅಂತ ಹೇಳಿದ್ರೆ, ನಾವು ಆಪರೇಷನ್ ಮಾಡುವಾಗ ಏನಾಗ್ತದೆ, ನಾವು ಆಪರೇಷನ್ ಮಾಡುವಾಗ ಪ್ರಜ್ಞೆ ತಪ್ಪಿಸಿ ಅವರಿಗೆ ನಾವು ಅರವಳಿಕೆ ಎಲ್ಲ ಕೊಟ್ಟು ನೆಕ್ಸ್ಟ್ ಆಪರೇಷನ್ ಆದ ನಂತರ ನಮ್ಗೆ ಗೊತ್ತಾಗ್ತದೆ ಪೇಷಂಟ್ ಮಾತಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತ. ಅದಕ್ಕೆ ಇದನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವೇನು ಮಾಡ್ತೇವೆ, ಅವೇಕ್ ಸರ್ಜರಿ ಅಂತ ಹೇಳ್ತೀವಿ. ಅವೇಕ್ ಸರ್ಜರಿ ಅಂತ ಹೇಳಿದ್ರೆ, ಪೇಷಂಟ್ ಕಂಪ್ಲೀಟ್ಲಿ ಕಾನ್ಷಿಯಸ್ ಇರ್ತಾರೆ ನಾವು ಆಪರೇಷನ್ ಮಾಡುವಾಗ. ಪೇಷಂಟ್ಗೆ ಯಾವುದೇ ರೀತಿಯಾದಂಥ ನೋವು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅನಸ್ತೀಸಿಯಾ, ಅರವಳಿಕೆ ಏನೋ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಪೇನ್ ಅವರಿಗೆ ಆಗೋದಿಲ್ಲ. ಆದರೆ ಪೇಷಂಟ್ ಮಾತಾಡ್ತಾ ಇರ್ತಾರೆ, ನಾವು ಅವರಿಗೆ ಹಾಡ್ಲಿಕ್ಕೆ ಕೂಡ ಹೇಳ್ತೇವೆ, ಮತ್ತು ಕೈ ಕಾಲನ್ನು ಎತ್ತಲಿಕ್ಕೆ ಹೇಳ್ತೇವೆ, ಕಾಲು ಮೂವ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಆವಾಗ ನಮ್ಗೆ ಗೊತ್ತಾಗ್ತದೆ ನಾವು ಆಪರೇಷನ್ ಮಾಡೋ, ಇನ್ ಕೇಸ್ ನಾವು ಆಪರೇಷನ್ ಮಾಡುವಾಗ ಏನಾದರೂ ಮಾತಿನಲ್ಲಿ ವ್ಯತ್ಯಾಸ, ಮಾತು ನಿಂತು ಹೋದರೆ ಆವಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಟ್ರೆಜೆಕ್ಟ್ರಿಯನ್ನು, ನಾವು ಆಪರೇಷನ್ ಮಾಡೋ ಟ್ರೆಜೆಕ್ಟ್ರಿಯನ್ನು ನಾವು ಚೇಂಜ್ ಮಾಡಬೇಕು ಅಂತ. ಆವಾಗ ಚೇಂಜ್ ಮಾಡಿದ್ಕೊಳ್ಳೆ ಮತ್ತೆ ಪೇಷಂಟ್ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಕೈ ಕಾಲಿದು ಮೂವ್ಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎರಡನೇದು ಇದು ನಾವು ಮಾಡುವಂಥದ್ದು. ಮೂರನೇದು, ನಾವು ಆಪರೇಷನ್ ಮಾಡುವಂಥ ಕೆಲವು ಪೇಷಂಟ್ಗಳು ಕೋಆಪರೇಟಿವ್ ಇರೋದಿಲ್ಲ. ಇದಕ್ಕೆ ಹೈಲಿ ಕೋಆಪರೇಟಿವ್ ಪೇಷಂಟ್ಸ್ ಬೇಕು. ನಾವು ಸೆನ್ಸಿಟೈಸ್ ಎಲ್ಲ ಮಾಡ್ತೇವೆ, ಬಟ್ ಆದರೂ ಕೂಡ ಕೆಲವು ಕೋಆಪರೇಟಿವ್ ಇರೋದಿಲ್ಲ. ಮತ್ತು ಲಾರ್ಜ್ ಗಡ್ಡೆ ಇರ್ತದೆ, 7 hours 8 hours 10 hours ತನಕ ಅವರಿಗೆ ಅವೇಕ್ ಆಗಿ ಹಾಗೆ ಇರಲಿಕ್ಕೆ ಕಷ್ಟ ಆಗ್ತದೆ, ಡಿಸ್ಕಂಫರ್ಟ್ ಆಗ್ತದೆ. ಅಂಥ ಸಿಚುವೇಶನಲ್ಲಿ ನಾವೇನು ಮಾಡ್ತೇವೆ, ಈಗ ಕೈಕಾಲನ್ನು ಕಂಟ್ರೋಲ್ ಮಾಡುವಂಥ ಜಾಗದಲ್ಲಿ ಅದಕ್ಕೆ ನಾವು ನ್ಯೂರೋ ಮಾನಿಟರಿಂಗ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ, ನಾವು ಮೆದುಳಲ್ಲಿ ಆ ಕೈಕಾಲಿದು ಕಂಟ್ರೋಲ್ ಮಾಡುವಂಥ ಜಾಗವನ್ನು ಸ್ಟಿಮ್ಯುಲೇಟ್ ಮಾಡ್ತೇವೆ. ಸ್ಟಿಮ್ಯುಲೇಟ್ ಮಾಡಿ ಅದನ್ನು ಮ್ಯಾಪಿಂಗ್ ಅಂತ ಮಾಡ್ತೇವೆ. ಅಂದರೆ ನಾವು ಆಪರೇಷನ್ ಮಾಡೋ ಮುಂಚೆ ಆ ಗಡ್ಡೆ ಎಲ್ಲಿ ಉಂಟು, ಆ ಕೈಕಾಲನ್ನು ಕಂಟ್ರೋಲ್ ಮಾಡುವಂಥ ಜಾಗ ಎಲ್ಲಿ ಉಂಟು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಅದನ್ನು ನಾವು ಮೋಟರ್ ಕಾರ್ಟೆಕ್ಸ್ ಮ್ಯಾಪಿಂಗ್ ಅಂತ ಹೇಳ್ತೇವೆ. ಮತ್ತು ಆಪರೇಷನ್ ಮಾಡುವಾಗಲೂ ಕೂಡ ನಾವು ಆ ಭಾಗದ ನರಗಳನ್ನು ನಾವು ಸ್ಟಿಮ್ಯುಲೇಟ್ ಮಾಡ್ತೇವೆ. ಸ್ಟಿಮ್ಯುಲೇಟ್ ಮಾಡುವಾಗ ಮುಖವನ್ನು ಕಂಟ್ರೋಲ್ ಮಾಡುವಂತಹ ಜಾಗ,
ಸೊ ಮತ್ತು ನಮ್ಮ ಶ್ರವಣ, ಕಿವಿಯನ್ನು ಕೇಳುವಂತಹ ಜಾಗ, ಮತ್ತು ನಾವು ಸ್ವಾಲೋ ಮಾಡುವಂಥದ್ದು ಅಥವಾ ಫುಡ್ಡನ್ನು ಚ್ಯೂ ಮಾಡುವಂಥದ್ದು, ಆ ನರಗಳನ್ನೆಲ್ಲ ನಾವು ಡಿಫ್ರೆಂಟ್ ಲೊಕೇಶನ್ಸ್ಗಳಿದ್ದಾಗ, ಗಡ್ಡೆಗಳಿದ್ದಾಗ ನಾವು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನೋಡ್ತೇವೆ. ಅದು ಸ್ಟಿಮ್ಯುಲೇಟ್ ಮಾಡಿ ನೋಡುವಾಗ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ, ಓಕೆ ಇದು ಈ ಜಾಗ, ನಾವು ಆಪ್ರೇಷನ್ ಮಾಡುವಾಗ ನಾವು ಇಲ್ಲಿ ಕೇರ್ಫುಲ್ ಆಗಿರಬೇಕು ಅನ್ನೋದು ಗೊತ್ತಾಗ್ತದೆ. ಇದು ಅಡ್ವಾನ್ಸ್ ಟೂಲ್. 4ನೇದು, ಈಗ ನಾವು ಆಪ್ರೇಷನ್ ಮಾಡುವಾಗ ನಾರ್ಮಲ್ ಬ್ರೈನ್ ಮತ್ತು ಗೆಡ್ಡೆಗೂ ಒಂದೇ ರೀತಿ ಕಾಣ್ತದೆ, ಸ್ವಲ್ಪ ಚೇಂಜಸ್ ಇರ್ತದೆ, ಅಂದರೆ ಅದರ ಟೆಕ್ಸ್ಚರಲ್ಲಿ ವ್ಯತ್ಯಾಸ ಇರ್ತದೆ, ಅದಾದ ನಂತರ ಅದರ ಕಲರಲ್ಲಿ ವ್ಯತ್ಯಾಸ ಇರ್ತದೆ. ಬಟ್ ಸಮ್ಟೈಮ್ಸ್ ಏನಾಗ್ತದೆ, ನಮಗೆ ಅದರದ್ದು ಆ ಗೆಡ್ಡೆಗಳು ಆ ಮೆದುಳಿನ ಒಳಗಡೆನೆ ಹಬ್ಬಿಟ್ಟಿರ್ತದೆ. ಆವಾಗ ನಮ್ಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಹೊಸ ತಂತ್ರಜ್ಞಾನ ಬಂದಿದೆ. ಏನಂತ ಹೇಳಿದ್ರೆ, ನಾವು ಆಪರೇಷನ್ ಮಾಡುವಾಗ ಪೇಷಂಟಿಗೆ ಕೆಲವು ಇಂಜೆಕ್ಷನ್ನ ಕೊಡ್ತೇವೆ. ಅದನ್ನು ಫ್ಲೂರಸೆನ್ಸ್ ಗೈಡೆಡ್ ಸರ್ಜರಿ ಅಂತ ಹೇಳ್ತೇವೆ. ಅಂದರೆ ಇದು ಎಲ್ಲ ಸೆಟಪ್ನಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಆ ಮೈಕ್ರೋಸ್ಕೋಪ್, ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅದಕ್ಕೆ ಕಂಪ್ಯಾಟಿಬಲ್ ಆಗಿರಬೇಕು. ಸೊ ನಾವೇನು ಮಾಡ್ತೇವೆ, ಅದನ್ನು ಇಂಜೆಕ್ಟ್ ಮಾಡ್ತೇವೆ. ಇಂಜೆಕ್ಟ್ ಮಾಡುವಾಗ ನಮಗೆ ನಾರ್ಮಲ್ ಬ್ರೈನು ಮತ್ತು ಗೆಡ್ಡೆ ವ್ಯತ್ಯಾಸ ಕಾಣ್ತದೆ. ಯಾಕಂತ ಹೇಳಿದ್ರೆ ಗೆಡ್ಡೆ ಆರೆಂಜ್ ರೆಡ್ ಕಲರ್, ಅಂದರೆ ಡಿಪೆಂಡಿಂಗ್ ಆನ್ ದ ಫ್ಲೂರಸೆಂಟ್ ಡೈ. ಆ ಡೈ ಕೊಟ್ಟ ತಕ್ಷಣ ಏನಾಗ್ತದೆ, ಆ ಭಾಗ ಪೂರ್ತಿ ಕಂಪ್ಲೀಟ್ಲಿ ಲೈಟಪ್ ಆಗ್ತದೆ. ಲೈಟಪ್ ಆದ ಕೂಡಲೇ ನಮಗೆ ನಾರ್ಮಲ್ ಬ್ರೈನ್ ಏನು, ಗೆಡ್ಡೆ ಏನು ಅಂತ ನಮಗೆ ಕ್ಲಿಯರ್ಲಾಗಿ ಗೊತ್ತಾಗ್ತದೆ. ಯಾಕಂದರೆ ನಾವು ಆಪರೇಷನ್ ಮಾಡುವಾಗ ನಮ್ಮ ಮೈಕ್ರೋಸ್ಕೋಪ್ ಕಣ್ಣಿಗೆ ಏನು ಕಾಣ್ತದೆ ಅದನ್ನು ಮಾತ್ರ ತೆಗಿತೇವೆ. ಬಟ್ ಆದರೆ ಈ ಡೈಯನ್ನು ಇಂಜೆಕ್ಟ್ ಮಾಡುವಾಗ ನಮಗೆ ಕಣ್ಣಿಗೆ ಕಾಣದೇ ಇರೋದು ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೇವೆ, ಅದನ್ನು ಕೂಡ ನಮಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಬಟ್ ಆಪರೇಷನ್ ಮಾಡೋ ಕೆಲವು ಸಲ ಏನಾಗ್ತದೆ, ಆಳವಾಗಿರ್ತದೆ. ಆ ಸಿಚುವೇಷನ್ಸ್ಗಳನ್ನ ಏನು ಮಾಡ್ತೀವಿ, ಅಲ್ಟ್ರಾಸೌಂಡ್, ಈಗ ಏನು ಹೊಟ್ಟೆದೆಲ್ಲ ಅಲ್ಟ್ರಾಸೌಂಡ್ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿ ಮಿನಿಯೇಚರ್ ಪ್ರೋಬ್ಸ್ನಲ್ಲಿ ಇಟ್ಕೊಂಡು ಚಿಕ್ಕದಾಗಿರುವಂಥ ಪ್ರೋಬ್ನಲ್ಲಿ ಆ ಗೆಡ್ಡೆನ ನಾವು ಹುಡುಕ್ಬಿಟ್ಟು ಆಳವಾಗಿದ್ದರೆ ಅದನ್ನು ಕೂಡ ತೆಗೆದಿದ್ದಾವ, ಕಂಪ್ಲೀಟ್ ಉಂಟಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಮಾಡುವಂಥದ್ದು. ಈ ಎಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಬ್ರೈನ್ ಸರ್ಜರಿ, ಎಸ್ಪೆಷಲಿ ಬ್ರೈನ್ ಟ್ಯೂಮರ್ ಸರ್ಜರಿ ವೆರಿ ಸೇಫ್, ವೆರಿ ಇಫೆಕ್ಟಿವ್ ಆಗಿದೆ. ಔಟ್ಕಮ್ಸ್ ಆರ್ ರಿಯಲಿ ಗುಡ್.